ಪ್ರಶಸ್ತಿ ಕೂಡ, ಜಾನಪದ ಪುಸ್ತಕ ಬಹುಮಾನ ಕೂಡ ಅದು ಅದಕ್ಕೆ ಬಂದಿದೆ. ಇಲ್ಲೇನು ಮೇಲಿದ್ದಾರಲ್ಲ ಇವರು ಅವಧೂ ಬನಸಿದ್ದ ಹಿರುಕೂರು ಅಂತೇಳಿ 80 ವರ್ಷ ವಯಸ್ಸಾಗಿತ್ತು ಅವರಿಗೆ. 500 ಪುಟಗಳಷ್ಟು ದೀರ್ಘವಾದಂಥ ಕಾವ್ಯವನ್ನು ಏಕ ವ್ಯಕ್ತಿ ಹಾಡಿದ್ದಾರೆ ಇವರು, ಏಕ ವ್ಯಕ್ತಿಯಾಗಿ ಹಾಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿ ಪಾಪ ಇದು ಪುಸ್ತಕ ಪ್ರಕಟವಾಗುವ ವೇಳೆಗೆ ಅವ್ರಿಗೆ ಅನಾರೋಗ್ಯದಿಂದ ಅವರು ನಮ್ಮ ಮಧ್ಯದೊಳಗೆ ಉಳಿಲಿಲ್ಲ. ಇದ್ದರೆ ಈ ಪುಸ್ತಕ ನಿಜವಾಗಿಯೂ ಅವ್ರು ತುಂಬ ಖುಷಿ ಪಡ್ತಿದ್ದು ಹೇಳ್ತಿದ್ರು ಅವರು. ಹೂವಿನ ಕೂಡ ನಾನು ಹೊರಟೀನಿ ರೀ, ಇಲ್ಲ ನೀವೇ ಹೂವದಿರಿ ಅಂತ ನಾನು ಅವ್ರಿಗೆ ಭಾಳ ಪ್ರೀತಿಯಿಂದ ನಮ್ಮ ಮನೆಯೊಳಗೆ ನಮ್ಮ ಹಿರಿಯ ಯಜಮಾನನ ಹಾಗೆ ತಂದೆ ಹಾಗೆ ನಮ್ಮ ಮನೆಯೊಳಗೆ ಒಂದು ತಿಂಗಳವರೆಗೆ ಅವರಿದ್ದರು. ಅವ್ರನ್ನ ಈ ಸಂದರ್ಭದೊಳಗೆ ನಾನು ಸ್ಮರಿಸ್ಕೊಳ್ಬೇಕು. ಇದುವರೆಗೆ ತಮ್ಮ ಸಾಹಿತ್ಯಕ್ಕೆ ಒಂದು ಯಾನವನ್ನು, ಸಂಶೋಧನೆ, ಹಲವಾರು ಕ್ಷೇತ್ರಗಳಲ್ಲಿ ತಾವು ಸಾಹಿತ್ಯ ಕೃಷಿಯನ್ನು ಮಾಡಿರೋದನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ ಸರ್. ಸೊ ಅದೇ ಆಗಿ ಈಗ ಸದ್ಯಕ್ಕೆ ಪ್ರಸ್ತುತವಾಗಿ ತಾವು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಿ. ಭಾಳ ಖುಷಿಯ ತರುವಂತಹ ವಿಷಯ. ಸೊ ಹಾಗೆ ಈಗ ಪ್ರಾಧಿಕಾರದ ವತಿಯಿಂದ ಅಥವಾ ತಮ್ಮ ಮನಸ್ಸಲ್ಲಿರುವಂಥದ್ದು ತಮ್ಮ ಮುಂದಿನ ಯೋಜನೆಗಳನ್ನು ಯಾವ ರೀತಿ ಮಾಡಬೇಕಂತಿದ್ದೀರಿ ಸರ್? ಈಗ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅದು 2005ರಲ್ಲಿ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ ಅಂತ ಅದಕ್ಕೆ ಹೆಸರಿತ್ತು. 2009ರಲ್ಲಿ ಅದನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅಂತ ಬದಲಾವಣೆ ಮಾಡಿ ಅದಕ್ಕೆ ಪುನರ್ನಾಮಕರಣ ಮಾಡಿ ಈಗ ಹೆಚ್ಚು ಕಡಿಮೆ 20 ವರ್ಷಗಳಿಂದ 21ನೇ ವರ್ಷದಲ್ಲಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅಂದರೆ ಮೂಲ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಹೆಸರಿನಿಂದ ಪ್ರಾರಂಭವಾದದ್ದು ಇಲ್ಲಿವರೆಗೆ 21 ವರ್ಷ ಕಾಲ ಗತಿಸಿದೆ. ಇದಕ್ಕೆ ನಾನು ಬರೋದಕ್ಕೆ ಮೂಲ ಕಾರಣ ಹೀಗಿದ್ದಿರಬಹುದು ಅಂತ ಅನ್ನಿಸ್ತದೆ. ನಾನು ನನ್ನ ಸಾಹಿತ್ಯ ಯಾನದೊಳಗೆ ಹೀಗೆಲ್ಲ ಕೃಷಿ ಮಾಡಿದಂತೆ ಈ ಒಂದು ಅನುವಾದ ಕ್ಷೇತ್ರದೊಳಗೂ ನಾನು ಕೆಲಸ ಮಾಡಿದ್ದೆ. ಅದೊಂದು ಅನುವಾದ ಕ್ಷೇತ್ರ. ಅದು ಹೇಗೆ ಪ್ರಾರಂಭ ಆಯಿತು ಅಂತಂದರೆ, ಕೊರೋನಾ ಬಂದಂಥ ಸಂದರ್ಭದೊಳಗೆ ಎಲ್ಲರೂ ಒಂದು ರೀತಿಯೊಳಗೆ ಹೋಮ್ ಅರೆಸ್ಟ್ ಆಗಿದ್ವಿ. ಆಗಿನ ಟೈಮ್ನೊಳಗೆ ನಾನು ಒಂದಿಷ್ಟು ನನ್ನ ಅಧ್ಯಯನದ ಮಿತಿಯೊಳಗೆ ಕಂಡಂಥ ಒಂದು ಕೃತಿ, ಒಬ್ಬ ಜಾಕ್ ಲಂಡನ್ ಅಂತೇಳಿ ಅಮೇರಿಕಾದ ವ್ಯಕ್ತಿ, ಆತ ಕಾದಂಬರಿಕಾರ, ಮಹಾನ್ ಕಾದಂಬರಿಕಾರ, ತುಂಬ ಜನರ ಮಿಲಿಯಗಟ್ಟಲೆ ಈತನ ಪುಸ್ತಕಗಳು ಮಾರಾಟ ಆಗ್ತಿದ್ವು. ಅಂತಹ ಒಬ್ಬ ಜಾಕ್ ಲಂಡನ್ ಸ್ಕಾರ್ಲೆಟ್ ಪ್ಲೇಗ್ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದ. ಈ ಕೃತಿಯನ್ನು ಆ ಕೊರೋನಾ ಕಾಲಘಟ್ಟದೊಳಗೆ ಅನುವಾದಗೊಳಿಸಿ ಇದನ್ನು ನಮ್ಮ ಪಲ್ಲವ ವೆಂಕಟೇಶ್ ಅವರು ಪ್ರಥಮ ಬಾರಿಗೆ ನನ್ನ ಅನುವಾದಿತ ಏಕತಾರಿ ಕಥಾ ಸಂಕಲನವನ್ನು ಅವರೇ ಮಾಡಿದರು. ಅದೇ ರೀತಿಯೊಳಗೆ ಸ್ಕಾರ್ಲೆಟ್ ಪ್ಲೇಗನ್ನು ಕೂಡ ಅವರೇ ಮಾಡಿದರು. ಇಲ್ಲಿಂದ ನನ್ನ ಅನುವಾದ ಪಯಣ ಪ್ರಾರಂಭ ಆಯಿತು. ಅದಾದ ನಂತರ ಚಿನುವಾ ಅಚಿಬೆ, ಆತ ನೈಜೀರಿಯಾದ ಒಬ್ಬ ಲೇಖಕ, ಬ್ಲ್ಯಾಕ್ ರೈಟರ್, ಕರಿಯ ವರ್ಣ ಲೇಖಕ. ಈ ಚಿನುವಾ ಅಚಿಬೆ ಅವನ ಕಾದಂಬರಿಗಳು ಅಷ್ಟೊತ್ತಿಗೆ ಬೇರೆ ಬೇರೆ ಅನುವಾದಗೊಂಡಿದ್ದು. ನಾನು ವಿಚಾರ ಮಾಡಿದೆ, ಕಾದಂಬರಿಯನ್ನು ಹೊರತುಪಡಿಸಿ ಅವರ ಕಥಾ ಸಂಕಲನ ಒಂದಿತ್ತು, ಆ ಕಥಾ ಸಂಕಲನವನ್ನು ಅನುವಾದಗೊಳಿಸ್ಬೇಕಂತ ತಿಳ್ಕೊಂಡು ಯುದ್ಧ ಕಾಲದ ಹುಡುಗಿಯರು ಅಂತ ಅದನ್ನು ಅನುವಾದಗೊಳಿಸಿದೆ. ಅದಾದ ನಂತರ ಮೃತ್ಯು ಮುಟ್ಟದ ಮುನ್ನ ಅಂತ ತಿಳ್ಕೊಂಡು ಈ ಇಡೀ ಇಂಗ್ಲೀಷ್ ಲಿಟ್ರೇಚರ್ನೊಳಗೆ ಸಾವಿನ ಕುರಿತು ಬಂದಂಥ ಹಲವಾರು ಕವಿತೆಗಳನ್ನು ಗಮನದೊಳಗೆ ಇಟ್ಕೊಂಡು ಅವುಗಳನ್ನು ಸಾವಿನ ಕುರಿತು ಹೇಗೆ ಅವರು ಧೇನಿಸಿದ್ದಾರೆ, ಧೇನಿಸುವ ಕವಿತೆಗಳಂತ ಕರೆದೇನೆ 51 ಕವಿತೆಗಳನ್ನು ಅನುವಾದ ಮಾಡಿದೆ. ಈಗಾಗಲೇ ಹೇಳಿದಂತೆ ಮೊಮ್ಮಕ್ಕಳು ಹುಟ್ಟಿದ ನಂತರ ಬೇರು ಚಿಗುರು ಇದ್ದಿದ್ದನ್ನು ನಾನೇ ಇಂಗ್ಲೀಷಿಗೆ, ನನ್ನ ಕವನ ಸಂಕಲನವನ್ನೇ ನಾನೇ ಇಂಗ್ಲೀಷಿಗೆ ಅನುವಾದ ಮಾಡಿ ರೂಟ್ಸ್ ಆ್ಯಂಡ್ ಶೂಟ್ಸ್ ಅಂತ ಈ ಕೃತಿಯನ್ನು ತಂದಿದ್ದೇನೆ. ಹೀಗೆ ಅನುವಾದ ಕ್ಷೇತ್ರದ ಒಳಗೆ ನಾನು ಮಾಡಿದ ನನ್ನ ಒಂದು ಕೃಷಿಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಒಂದು ಹೊಣೆಗಾರಿಕೆಯನ್ನು, ಅದರ ಅಧ್ಯಕ್ಷ ಸ್ಥಾನವನ್ನು ನನಗೆ 1 ವರ್ಷ 10 ತಿಂಗಳ ಹಿಂದೆ ನನಗೆ ಕೊಟ್ಟಿದ್ದಾರೆ. ಈಗಾಗಲೇ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಕೆಲಸ ಏನು ಅಂತಂದರೆ, ಮೂಲ ಅದರ ಉದ್ದೇಶ ಏನು ಅಂತಂದರೆ, ಜಗತ್ತಿನ ಮತ್ತು ಭಾರತೀಯ ಅನ್ಯ ಭಾಷೆಗಳಲ್ಲಿ ಇರುವಂಥ ಸಾಹಿತ್ಯವನ್ನು ಕನ್ನಡಕ್ಕೆ, ಕನ್ನಡವಾಗಿರುವಂಥ ಸಾಹಿತ್ಯವನ್ನು ಅನುವಾದದ ಮೂಲಕ ಬೇರೆ ಬೇರೆ ಭಾಷೆಗಳಿಗೆ
ಅನುವಾದಿಸಿ ಕೊಡುವಂಥ ಒಂದು ಮುಖ್ಯವಾದಂಥ ಇದರ ಕೆಲಸ. ಒಂದು ರೀತಿಯೊಳಗೆ ಅನುವಾದ ಅನ್ನುವಂಥದ್ದು ಎರಡು ಸಾಹಿತ್ಯದ, ಎರಡು ಸಂಸ್ಕೃತಿಗಳ, ಎರಡು ಭೌಗೋಳಿಕ ಪರಿಸರಗಳ ಮಧ್ಯದೊಳಗೆ ಸೇತುವೆಯಾಗಿ ನಿಲ್ಲುವಂಥ ಕೆಲಸವನ್ನು ಅನುವಾದ ಮಾಡುತ್ತೆ. ಅನುವಾದವನ್ನು ಕೆಲವು ಜನ ಮೂಲ ಕೃತಿಯ ನಂತರ ಇದಕ್ಕೆ ಎರಡನೇ ದರ್ಜೆಯ ಸ್ಥಾನ ಕೊಡ್ತಾರೆ. ನಿಜವಾಗಿಯೂ ಅಂಥದ್ದು ಕೊಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಪ್ರತಿ ಅನುವಾದ ಕೂಡ ಒಂದು ಸೃಜನ ಕ್ರಿಯೆನೇ, ಅದನ್ನು ಕೂಡ ಸೃಜನ ಕ್ರಿಯೆ. ಅಂಥ ಸೃಜನ ಕ್ರಿಯೆಯೊಳಗೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಹಲವಾರು ಕೃತಿಗಳನ್ನು ಈವರೆಗೆ ಕಳೆದ 25 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಇದು ಮುಖ್ಯವಾಗಿ ಅನುವಾದ ಮಾಡುವಂಥ ಕೆಲಸ. ಅದರ ಜೊತೆಗೆ ಅನುವಾದಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತಗಳೇನಿರ್ತಾವಲ್ಲ, ಅನುವಾದದ ಬಿಕ್ಕಟ್ಟುಗಳಿರ್ಬೋದು, ಅನುವಾದದ ತೊಡಕುಗಳೇನಿವೆ ಅಂತ ಅನ್ಬೋದು, ಅದರ ಅನುವಾದ ಅಧ್ಯಯನ ಕುರಿತಾದಂಥ ಉಪನ್ಯಾಸಗಳನ್ನು, ಆಮೇಲೆ ತರಬೇತಿಗಳನ್ನು ನಾವೇನು ಮಾಡ್ತೀವಿ ಅಂದರೆ ಯುವ ಸಮುದಾಯಕ್ಕೆ ಹಿರಿಯ ಅನುವಾದಕರಿಂದ ಅವ್ರನ್ನ ರಿಸೋರ್ಸ್ ಪರ್ಸನ್ನಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆಸಿ ಹೊಸ ತಲೆಮಾರಿಗೂ ಕೂಡ ಒಂದು ರೀತಿಯೊಳಗೆ ಅನುವಾದದ ಕುರಿತು ಅಭಿರುಚಿ ಮೂಡಲಿ ಅನ್ನುವಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಅದರ ಜೊತೆಗೆ ಇದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅಂತ ಇರೋದರಿಂದ ಕುವೆಂಪು ಅವರ ಕುರಿತಾದಂಥ ಅವರು ಸಾಕಷ್ಟು ಕೃತಿಗಳನ್ನು, ಅವರ ವ್ಯಾಪ್ತಿ, ಕವಿತೆ ಇದ್ದಿರ್ಬೋದು, ಕಾದಂಬರಿ, ನಾಟಕ, ಮಹಾಕಾವ್ಯ ವ್ಯಾಪ್ತಿ ದೊಡ್ಡದಿದೆ. ಅವುಗಳನ್ನು ಅಷ್ಟಷ್ಟೇ ಒಂದೊಂದಿಷ್ಟು ಸ್ಯಾಂಪಲ್ ತೊಗೊಂಡು ಒಂದು ಕುವೆಂಪು ಓದುವಂಥ ಒಂದು ಪುಸ್ತಕ ಮಾಡಿದ್ದೀವಿ. ವಿದ್ಯಾರ್ಥಿಗಳಲ್ಲಿ, ಯುವ ಜನಾಂಗದಲ್ಲಿ ಕುವೆಂಪು ಅವರ ವೈಚಾರಿಕತೆ, ಕುವೆಂಪು ಅವರ ನಿಲುವುಗಳು ಅವು ಯುವ ಜನಾಂಗಕ್ಕೆ ತಲುಪಬೇಕಂತ ತಿಳ್ಕೊಂಡು ನಮ್ಮ ರಾಜ್ಯದ ವಿವಿಧ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕುವೆಂಪು ಓದುವಂಥ ಒಂದು ಕಮ್ಮಟವನ್ನು ಏರ್ಪಡಿಸ್ತೀವಿ. ಅಲ್ಲಿ ವಿದ್ಯಾರ್ಥಿಗಳೇ ಏನು ಮಾಡ್ತಾರೆ ಅಂದರೆ ನಾವು ಕಳಿಸಿರ್ತಕ್ಕಂಥ ಪುಸ್ತಕಗಳನ್ನು ಓದಿಕೊಂಡು ಕುವೆಂಪು ಅವ್ರ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಅವ್ರು ಮಂಡಿಸ್ತಾ ಹೋಗ್ತಾರೆ. ಇಂಥದ್ದೊಂದು ಯೋಜನೆ ತುಂಬ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ನಿರಂತರವಾಗಿ ಸದ್ಯ ಮಾಡ್ತಾ ಬಂದಿದ್ದೇವೆ. ಇದರ ಜೊತೆಗೆ ನೋಬೆಲ್ ಅವಾರ್ಡ್ ಪಡೆದಿರ್ತಕ್ಕಂಥವರು, ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು, ಬೇರೆ ಬೇರೆ ಅವ್ರನ್ನೆಲ್ಲ ಕನ್ನಡಕ್ಕೆ ಅನುವಾದಗೊಳಿಸುವಂಥ ಕೆಲಸವನ್ನು ತೆಲುಗಿನಿಂದ, ತಮಿಳಿನಿಂದ, ಮಲಯಾಳಂದಿಂದ ಮಾಡ್ತಾಯಿದ್ವಿ. ಈ ಸದ್ಯ ನಾವು ಕೈಗೆತ್ತಿಕೊಂಡಂಥ ಒಂದು 4 ಮಹತ್ವದ ಕೆಲಸಗಳಿವೆ. ಒಂದು, ಪೆರಿಯಾರ್ ಅವರ ಸಮಗ್ರ ಸಂಪುಟವನ್ನು ಅನುವಾದಗೊಳಿಸ್ತಾ ಇದ್ದೀವಿ, ಪೆರಿಯಾರ್ ಅವರ ಸಮಗ್ರ ಸಂಪುಟಗಳನ್ನು. ಅದೇ ತೆರನಾಗಿ ನಾರಾಯಣ ಗುರುಗಳ ಸಮಗ್ರ ಸಂಪುಟವನ್ನು ತರ್ತಾ ಇದ್ದೀವಿ. ಅದೇ ತೆರನಾಗಿ ನಮ್ಮ ನೆಹರೂಜಿಯವರ ಎಲ್ಲ ಸಂಪುಟಗಳನ್ನು ಅನುವಾದಗೊಳಿಸ್ತಾ ಇದ್ದೀವಿ. ಹೀಗೆ ನಾವು ಒಂದು ರೀತಿಯೊಳಗೆ ಈ ನಾಡನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಈ ಇಡೀ ಭಾರತೀಯ ಒಂದು ವ್ಯವಸ್ಥೆಯ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿರ್ತಕ್ಕಂಥ ಈ ಜನರನ್ನು, ಈ ಚಿಂತಕರನ್ನು ಕುರಿತು ನಾವು ಅವರ ಸಮಗ್ರ ಸಂಪುಟಗಳನ್ನು, ಅದೇ ತೆರನಾಗಿ ಜ್ಯೋತಿರಾವ್ ಫುಲೆ ಅವರ ಸಮಗ್ರ ಕೃತಿಗಳನ್ನು ಕೂಡ ಈಗಾಗಲೇ ಅನುವಾದ ಕೈಗೆ ಎತ್ಕೊಂಡಿದ್ದೀವಿ. ಅದರ ಜೊತೆಗೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಎಡ್ಗರ್ ಥರ್ಸ್ಟನ್ ಅಂತ ಒಬ್ಬ ವ್ಯಕ್ತಿ, ರಿಸರ್ಚ್ ಸ್ಕಾಲರ್, ಇತಿಹಾಸಜ್ಞ, ಎಂಥ್ರೋಪಾಲಜಿಸ್ಟ್ ಬಂದು ಹೋಗ್ತಾನೆ. ಅವನ ಕೃತಿಗಳನ್ನೆಲ್ಲ ಸಂಪುಟಗಳಲ್ಲಿ ನಾವು ಮಾಡಿದ್ದೀವಿ. ಮುಖ್ಯವಾಗಿ ಅಂಬೇಡ್ಕರ್ ಅವರ ಸಮಗ್ರ ಬರಹ ಮತ್ತು ಭಾಷಣಗಳನ್ನು 22 ಸಂಪುಟಗಳಲ್ಲಿ ನಾವು ಅನುವಾದ ಮಾಡಿಸಿ, ನಾವಂದರೆ ಈಗಾಗಲೇ ನಮ್ಮ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ವತಿಯಿಂದ ಅದು ಹಾಗೆ ಮರುಮುದ್ರಣಗೊಳ್ತಾ ಇದೆ. ಹಾಗೆ ನಿರಂತರವಾಗಿ ಅದು ನಡೆದಿದೆ. ಅಂಬೇಡ್ಕರ್ ಅವ್ರ ವಿಚಾರಗಳು, ಅಂಬೇಡ್ಕರ್ ಓದು, ಬೌದ್ಧ, ಸಾಕಷ್ಟು ಕೆಲಸವನ್ನು ನಮ್ಮ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಮಾಡ್ತಾ ಬಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಾಧಕರ ಸುದ್ದಿ ಚಾನಲಲ್ಲಿ ತಮ್ಮ ವೃತ್ತಿ ಜೀವನ, ಬಾಲ್ಯ, ತಾವು ಹಲವಾರು ಕ್ಷೇತ್ರದಲ್ಲಿ ಮಾಡಿದಂತಹ ಸಾಹಿತ್ಯ ಕೃಷಿ, ನಮಗೂ ಒಂದಿಷ್ಟು ಸಂದೇಶವನ್ನು ನೀಡಿದ್ದಕ್ಕೆ, ಬಿಡುವು ಮಾಡಿಕೊಂಡು ನಮ್ಮೊಟ್ಟಿಗೆ ಕಾಲ ಕಳೆದಿದ್ದಕ್ಕೆ ತಮಗೆ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಸಾಧಕರ ಸುದ್ದಿ ಚಾನೆಲ್ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮಸ್ಕಾರ.